ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಮೆಂಟರು. ಕೆಲವೊಂದಿಷ್ಟು ವಿಡಿಯೋಗಳನ್ನು ನೀವೇನು ಮಾಡಿರ್ತೀರಿ, ಈಗಾಗಲೇ ನೋಡಿರ್ತೀರಿ. ಅದೇ ರೀತಿಯಾಗಿ ಈ ಇಂಗ್ಲೀಷನ್ನು ಏನಂತ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಟಫ್ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ಬಿಡ್ತೀವಿ. ಇಂಗ್ಲೀಷ್ ಏನೈತಿ, ಟಫ್ ಐತಿ. ಓಕೆ, ಬಟ್ ಈ ವಿಡಿಯೋ ಒಳಗೆ ನಾವೇನು ನೋಡೋಣ ಅಂದ್ರೆ ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಸಿಲೆಬಸ್ ಏನು, ಇದನ್ನ ಈಸಿಯಾಗಿ ಯಾವ ಥರ ಸ್ಟಡಿ ಮಾಡಬೇಕು, ಇಂಗ್ಲೀಷ್ ಸಿಲೆಬಸ್ ಇಷ್ಟೇ ಸಿಲೆಬಸ್ ಮಾಡಿದರೆ ನಾವೇನು ಮಾಡ್ಬೋದು, ಇಲ್ಲಿ 100% ರಿಸಲ್ಟನ್ನು ನಾವೇನು ಮಾಡ್ಬೋದು, ಗೇನ್ ಮಾಡ್ಬೋದು. ಓಕೆ, ಇಂಗ್ಲೀಷ್ ಸಿಲೆಬಸ್ ಏನಿದೆ, ಇಂಗ್ಲೀಷ್ ಗ್ರಾಮರ್ ಪಾರ್ಟ್ಸ್ ಯಾವ್ಯಾವ ಪಾರ್ಟ್ಸ್ಗಳನ್ನು ನಾವು ಟಚ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೇನು ಮಾಡೋಣ, ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡೋಣ. ಓಕೆ, ಈಗ ನೋಡ್ರಿ, ಕೆಲವೊಂದಿಷ್ಟು ವಿಡಿಯೋಗಳು ಈಗಾಗಲೇ ಅಪ್ಲೋಡ್ ಆಗಿದಾವ, ಇನ್ನು ಮುಂದೇನೂ ಆಗ್ತಿರ್ತಾವ. ಹೌದಾ, ನಾನು ಪೇಪರನ್ನು ಅನಲೈಸ್ ಮಾಡಿದಾಗ ಅಲ್ಲಿರ್ತಕ್ಕಂತಹ ಮುಖ್ಯವಾಗಿ ನೀವು ಏನೇನು ಸ್ಟಡಿ ಮಾಡಿದರೆ ನೀವು ಇಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ, ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಅದೇ ರೀತಿಯಾಗಿ ನಿಮ್ಮ ಕಾಂಪಿಟೇಟಿವ್ ಯಾರಾದರೂ ಫ್ರೆಂಡ್ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿರಿ, ಅವರಿಗೂ ಕೂಡ ಒಂದು ಸ್ವಲ್ಪ ಏನಾಗ್ತದೆ, ಐಡಿಯಾ ಬರ್ತದೆ. ಓಕೆ, ಹಂಗಿತ್ತಂದ್ರೆ ಏನು ಮಾಡೋಣ ಅಂದ್ರೆ ಇಲ್ಲಿರ್ತಕ್ಕಂತಹ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದ, ಓಕೆ, ಈಗ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್, ನಾಟ್ ಓನ್ಲಿ ಎಸ್ ಎಸ್ ಸಿ ಜಿ ಡಿ ಅಂತಷ್ಟೇ ಅಲ್ಲ, ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ SSC ಇಂದ ಬಂದಿರಬಹುದು, ಸೆಂಟ್ರಲ್ ಗೌರ್ಮೆಂಟಿಂದ ಇರ್ಬೋದು, ಇವುಗಳಿಗೆ ಏನೇನನ್ನ ಸ್ಟಡಿ ಮಾಡಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಓಕೆ, ಎಸ್, ಈ ಥರನಾಗಿರ್ತಕ್ಕ ಇಂಪಾರ್ಟೆಂಟ್ ಆದಾಗ ಇಲ್ಲಿ ನಾವು 2 ಪಾರ್ಟನ್ನು ಮಾಡ್ತೀವಿ. ಒಂದು ವೊಕ್ಯಾಬ್ಯುಲರಿ ಅಂತಕ್ಕಂಥ ಒಂದು ಪಾರ್ಟ್ ಆಗ್ತದ, ಪಾರ್ಟ್ 1 ಅಂತಕ್ಕಂಥವುಗಳನ್ನ, ಪಾರ್ಟ್ 1. ಅದೇ ರೀತಿಯಾಗಿ ಗ್ರಾಮರ್ ಅಂತಕ್ಕಂಥದ್ದನ್ನು ಪಾರ್ಟ್ 2 ಅಂತಕ್ಕಂಥದ್ದು ತಗೊಳ್ಳೋಣ. ಅದೇ ರೀತಿಯಾಗಿ ರೀಡಿಂಗ್ ಅಂತಕ್ಕಂಥದ್ದನ್ನು, ರೀಡಿಂಗ್ ಒಳಗೆ ಏನು ಬರ್ತಾವ, ಪ್ಯಾರಾ ಬಿಡಿಸೋದು ಅವೆಲ್ಲ ಬರ್ತಾವ, ಇದನ್ನ ಪಾರ್ಟ್ 3 ಅಂತ ತಗೊಳ್ಳೋಣ. ಓಕೆ, ದೇರ್ ಆರ್ 3 ಪಾರ್ಟ್ಸ್. ಒಂದು ವೊಕ್ಯಾಬ್ಯುಲರಿ ಇರ್ತದ, ಒಂದು ಗ್ರಾಮರ್ ಇರ್ತದ, ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಇರ್ತದ. ಹೌದಲ್ರಿ ಸರ್, ಎಲ್ಲ ಎಕ್ಸಾಮ್ ಒಳಗೆ ಬರ್ತಾವಲ್ರಿ ಸರ್? ಎಸ್, ಬರಲೇಬೇಕು, ಬಂದೇ ಬರ್ತಾವ್ರಿ. ಹಂಗಿದ್ದಾಗ ನಾವೇನು ಮಾಡೋಣ ಅಂದ್ರೆ ಮೊದಲು ಪಾರ್ಟ್ 1 ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಆಮೇಲೆ ಅದಕ್ಕೆ ಏನೇನು ಪೂರ್ವ ತಯಾರಿಗಳನ್ನು ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಗ್ರಾಮರ್ ಬಂದಾಗ ಏನೇನು ಕ್ವಶನ್ಸ್ಗಳು ಬರ್ತಾವ. ಹೌದಾ, ಎಸ್, ಎಲ್ಲ ನೋಡ್ರಿ, ಪೂರ್ತಿ ಈ ಪೇಪರ್ ಎಲ್ಲ ಡಿಪೆಂಡ್ ಎದ್ರ ಮೇಲೆ ಆಗಿರ್ತದೆ, ಗ್ರಾಮರು ಮತ್ತು ಕಾಂಪ್ರಿಹೆನ್ಷನ್ ಮೇಲೆ ಆಗಿರ್ತದೆ. ಗ್ರಾಮರು ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದನ್ನು ತಗೋತೀವಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಏನಂದ್ರೆ ನಮ್ಮ ಪೂರ್ತಿ ಸಿಲೆಬಸ್ ಇರ್ತದೆ. ಓಕೆ, ಹಂಗಿತ್ತಂದ್ರೆ ಪಾರ್ಟ್ 1 ಏನಿದೆ ವೊಕ್ಯಾಬ್ಯುಲರಿ ಅಂತಕ್ಕಂಥದ್ದನ್ನ ನೋಡೋಣ. ಪಾರ್ಟ್ 1 ಏನಿದೆ ವೊಕ್ಯಾಬ್ಯುಲರಿ. ಓಕೆ, ವೊಕ್ಯಾಬ್ಯುಲರಿ ಅಂದ್ರೆ ಏನ್ರಿ, ಶಬ್ದಕೋಶಗಳು. ವೊಕ್ಯಾಬ್ಯುಲರಿ ಅಂದ್ರೆ ಏನು, ಶಬ್ದಕೋಶಗಳು. ಈ ತರನಾಗಿರ್ತಕ್ಕಂಥ ವೊಕ್ಯಾಬ್ಗಳು ಯಾವ್ಯಾವ್ರಿ? ಓಕೆ, ಈ ವೊಕ್ಯಾಬ್ಯುಲರಿ ಬಂದಾಗ ನೀವು ಏನೇನು ಸ್ಟಡಿ ಮಾಡ್ಬೇಕಂದ್ರೆ, ಒಂದು ಸಿನೋನಿಮ್ಸ್, ಯಾವುದು ಸಿನೋನಿಮ್ಸ್, ಒಂದು ಆಂಟೋನಿಮ್ಸ್, ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅದೇ ರೀತಿಯಾಗಿ ಮಿಸ್ಪೆಲ್ಟ್ ಅಂತ ಹೇಳ್ತೀವಿ, ಮಿಸ್ಪೆಲ್ಟ್ ವರ್ಡ್ ಅನ್ನ ಸ್ಟಡಿ ಮಾಡಬೇಕು. ಅದೇ ರೀತಿಯಾಗಿ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂತಕ್ಕಂಥದ್ದು, ಏನ್ ಮಾಡಬೇಕು, ಸ್ಟಡಿ ಮಾಡಿದಾಗ ಮಾತ್ರ ನಮ್ಮ ವೊಕ್ಯಾಬ್ಯುಲರಿ ಕ್ಲಿಯರ್ ಆಗ್ತದ. ಓಕೆ, ಈ ಸಿನೋನಿಮ್ ಅಂದ್ರೆ ಏನು, ಸಮಾನಾರ್ಥಕ ಪದ. ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಇರ್ತದೆ. ಒಂದು ಸ್ಟೇಟ್ಮೆಂಟ್, ಕಟ್ಟಿಗೆ ಕೆಲಸವನ್ನು ಮಾಡುವವನಿಗೆ ಕಮ್ಮಾರ ಅಂತೀವಿ, ಚಪ್ಪಲಿಗಳನ್ನು ಹೊಲಿಯುವವನಿಗೆ ಚಮ್ಮಾರ ಅಂತೀವಿ. ಒಂದೇ ವರ್ಡ್ನಲ್ಲಿ ಅವರನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥವು ಒಂದಿಷ್ಟು ಟಫ್ ಆಗಿರ್ತಕ್ಕಂಥವು ಬರ್ತಾವ. ಇವುಗಳು ಕೂಡ ಏನಾಗ್ತಾವ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾವ. ಓಕೆ, ಅದೇ ರೀತಿಯಾಗಿ ಮಿಸ್ಪೆಲ್ಟ್ ವರ್ಡ್ ಅಂದ್ರೆ ಏನ್ರಿ, ಮಿಸ್ಪೆಲ್ಟ್ ವರ್ಡ್ ಅಂದ್ರೆ ಇನ್ಕರೆಕ್ಟ್ ಕೊಟ್ಟಿರ್ತಾರ, ಒಂದು ಸ್ಪೆಲ್ಲಿಂಗನ್ನು ಏನು ಮಾಡಿರ್ತಾರ, ಇನ್ಕರೆಕ್ಟಾಗಿ ಕೊಟ್ಟಿರ್ತಾರ. ಓಕೆ, ಅದಕ್ಕಿಂತ ಮೊದಲು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಅ ಪರ್ಸನ್ ಹೂ ಹ್ಯಾವ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಏನೇ ಪರ್ಸನ್ ಹೂ ಹ್ಯಾವ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್, ಅವ್ಗೆ ಏನಂತ ಕರಿತೀರಿ ಅಂದ್ರೆ ಒಂದ ವರ್ಡ್ ಒಳಗೆ ಹೇಳ್ಬೇಕಂದ್ರೆ ಕ್ಯಾಲಿಗ್ರಾಫರ್ ಅಂತ ಕರಿತೀರಿ.
ಏನಂತ ಕರಿತೀರಿ? ಕ್ಯಾಲಿಗ್ರಾಫರ್ ಅಂತಕ್ಕಂಥದನ್ನ ಕರಿತೀರಿ. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂತಹ ಕಾಂಬಿನೇಷನ್ಸ್. ಓಕೆ, ಒಂದೇ ವರ್ಡ್ ನಲ್ಲಿ ಕಾರ್ಟೋಗ್ರಾಫರ್ ಅಂದ್ರೆ ಏನು, ಕ್ಯಾಕೋಗ್ರಾಫಿಸ್ಟ್ ಅಂದ್ರೆ ಏನು, ಲೆಕ್ಸಿಕೋಗ್ರಾಫರ್ ಅಂದ್ರೆ ಏನು, ಯಾವ ಸ್ಟಡಿಗೆ ಏನಂತ ಕರಿತೀವಿ, ಡೆಮೋಫೋಬಿಯಾ ಅಂದ್ರೆ ಏನು, ಡೆಮೋಗ್ರಾಫಿ ಅಂದ್ರೆ ಏನು, ಡೆಮೋಕ್ರಸಿ ಅಂದ್ರೆ ಏನು, ಈ ತರನಾಗಿರ್ತಕ್ಕಂಥ ವರ್ಡ್ಗಳನ್ನ ಒಂದೊಂದಾಗಿ ನಾವು ಬಿಡಿಸ್ತಾ ಹೋದಾಗ ನಮಗೇನಾಗ್ತಾವ, ಬಹಳಷ್ಟು ಈಸಿಯಾಗಿ ನೆನಪುಳಿತಾವ. ಹಂಗಿದ್ದಾಗ ಇಲ್ಲಿ ಇಡಿಯಮ್ಸ್ ಅಂಡ್ ಫ್ರೇಸಸ್, ಈ ಮಿಸ್ಪೆಲ್ಟ್ ವರ್ಡ್ ಅಂದ್ರೆ ಯಾವುದು? ಈಗ ನೋಡ್ರಿ, ಒಂದು ಸೆಂಟೆನ್ಸ್ ಕೊಡ್ತಾರ, ಅಕೊಮೋಡೇಷನ್ ಸ್ಪೆಲ್ಲಿಂಗ್ ಏನ್ ಬರೀತೀರಿ? ಅಕೊಮೋಡೇಷನ್ ಸ್ಪೆಲ್ಲಿಂಗ್ ಇದನ್ನ ಬರ್ದಾಗ ಒಂದು ಎಂ ಕೊಟ್ಟಿರಂಗಿಲ್ಲ ಅವ್ರ. ಸೆಪರೇಟ್ ಹೆಂಗ್ ಬರೀತೀರಿ? ಕ್ಯಾಲೆಂಡರ್ ಹೆಂಗ್ ಬರೀತೀರಿ? ಓಕೆ, ಈ ತರನಾಗಿರ್ತಕ್ಕಂಥ ಯಾವುದು ಮಿಸ್ಪೆಲ್ಟ್ ಇದೆ ಅಂತಕ್ಕಂಥದನ್ನ ನೋಡ್ಬೇಕು. ಅದೇ ರೀತಿಯಾಗಿ ನೋಡ್ರಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರ ಒಳಾರ್ಥವನ್ನು ಹೊಂದಿರುವ ವಾಕ್ಯಗಳು, ಒಳಾರ್ಥ ಅಥವಾ ಕನ್ನಡದ ಏನಂತ ನುಡಿಗಟ್ಟುಗಳು ಅಂತ ಏನಂತ ಹೇಳ್ತೀರಿ? ನುಡಿಗಟ್ಟುಗಳು. ನೋಡ್ರಿ ಎಂತ ನುಡಿಗಟ್ಟುಗಳು. ಈಗ ಊರಿಗೆ ಹೆಂಗ್ ಬರ್ತಾನಂದ್ರ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಹೇಳ್ತೀರಿ. ಒನ್ಸ್ ಇನ್ ಅ ಬ್ಲೂ ಮೂನ್ ಅವ್ನು ನೋಡೋದು ಹೆಂಗಾಗೈತೆ ಅಂದ್ರೆ ನಾವು ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದಾಗ ಇದರ ಅರ್ಥ ಏನಾಗ್ತದ? ರೇರ್ ಅಂತ. ರೇರ್ಲಿ, ಯಾವಾಗಾದ್ರೂ ಒಮ್ಮೆ ಅಂತ ಹೇಳ್ತೀವಿ. ಈ ತರನಾಗಿರ್ತಕ್ಕಂಥ ಒಳಾರ್ಥಗಳನ್ನು ಹೊಂದಿರ್ತಾವ. ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಅ ಬೀಟ್ ಅರೌಂಡ್ ದ ಬುಷ್, ಕೂಲ್ ಆಸ್ ಅ ಕುಕುಂಬರ್. ಓಕೆ, ಈ ತರನಾಗಿರ್ತಕ್ಕಂಥವು ಬಂದಾಗ ಓಲ್ಪಿನ ಶೀಪ್ ಕ್ಲೋದಿಂಗ್, ಬೀಟ್ ಅರೌಂಡ್ ದ ಬುಷ್ ಅಂತಕ್ಕಂಥ ಬಹಳಷ್ಟು ಸಲ ರಿಪೀಟ್ ಆಗಿರ್ತಕ್ಕಂತಹ ಇಡಿಯಮ್ಸ್ ಅಂಡ್ ಫ್ರೇಸಸ್ಗಳನ್ನ ಏನ್ ಮಾಡ್ತಾರ, ಎಕ್ಸಾಮ್ ಕೇಳ್ತಾರ. ಇದು ನಿಮ್ಮ ಪಾರ್ಟ್ 1 ವೊಕ್ಯಾಬುಲರಿಯಲ್ಲಿ ಬರ್ತಕ್ಕಂಥದ್ದು. ಇದು ನಿಮ್ಮ ಪಾರ್ಟ್ 1, ಇದೊಂದು ವೊಕ್ಯಾಬುಲರಿಯಲ್ಲಿ ಬರ್ತಕ್ಕಂಥದ್ದು. ವೊಕ್ಯಾಬ್ ಅಂದ್ರೆ ಏನು? ಶಬ್ದಗಳು, ಶಬ್ದಕೋಶಗಳು. ಯಾಕಂದ್ರ ಈಗಿರ್ತಕ್ಕಂತಹ ಒಂದು SSC GD ಆಗಿರಬಹುದು, MTS ಆಗಿರಬಹುದು, CHSL ಆಗಿರಬಹುದು, CGL ಆಗಿರಬಹುದು, CPU ಆಗಿರಬಹುದು, CDS ಎಕ್ಸಾಮಿನೇಷನ್ಸ್ ಆಗಿರಬಹುದು. ದೇರ್ ಆರ್ ಮೋರ್ ಕ್ವಶನ್ಸ್ ಕಮ್ ಆನ್ ದಿಸ್ ಟಾಪಿಕ್. ವೊಕ್ಯಾಬುಲರಿ ಮೇಲೆ ಏನಾಗ್ತದೆ, 7 ಕ್ವಶನ್ ಇಂದ 8 ಕ್ವಶನ್ ಮಟ್ಟ ವೊಕ್ಯಾಬುಲರಿ ಮೇಲೆ ಬರ್ತಾವ. ಹಂಗ ಬಂದಾಗ ಏನ್ ಮಾಡ್ತೀರಿ? BSF ಟ್ರೇಡ್ಸ್ಮನ್ ಆಗಿರಬಹುದು, CISF ಡ್ರೈವರ್ ಪೋಸ್ಟ್ ಆಗಿರಬಹುದು, ಅನೇಕ ಎಕ್ಸಾಮ್ಗಳಿಗೆ SSB ಅಂತಕ್ಕಂಥ ಒಂದು ಟ್ರೇಡ್ಸ್ಮನ್ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ. ಓಕೆ, ಈ ತರನಾಗಿರ್ತಕ್ಕಂತಹ ಬಂದಾಗ ವೊಕ್ಯಾಬನ್ನ ನೀವು ಯಾವ ರೀತಿ ಸ್ಟಡಿ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಡಿಕ್ಷನರಿಗಳನ್ನ ರೆಫರ್ ಮಾಡ್ಬೇಕು. ಒಂದೇನು ಡಿಕ್ಷನರಿಗಳನ್ನ ಮತ್ತು ಡೈಲಿ ಪ್ರಾಕ್ಟೀಸ್ ಇರಬೇಕು. ಡೈಲಿ ಏನ್ ಮಾಡ್ತಾ ಇರಬೇಕು? ಪ್ರಾಕ್ಟೀಸ್ ಇರಬೇಕು. ಅಂದಾಗ ಮಾತ್ರ ಏನಾಗ್ತೈತಿ, ಇದು ನಿಮಗೆ ಬರ್ತದ, ಇಲ್ಲಂದ್ರೆ ಬರೋದಿಲ್ಲ. ನೆನಪಿಟ್ಕೊಂಡು ಡೈಲಿ ಪ್ರಾಕ್ಟೀಸ್ ಇದ್ರೆ ಮಾತ್ರ ಬರ್ತೈತಿ, ಇಲ್ಲಂದ್ರೆ ಬರೋದಿಲ್ರಿ. ಹೌದಾ? ಅದೇ ರೀತಿಯಾಗಿ ನ್ಯೂಸ್ ಪೇಪರ್ಗಳನ್ನ ರೆಫರ್ ಮಾಡ್ರಿ. ನ್ಯೂಸ್ ಪೇಪರು ಇದಕ್ಕೆ ಏನಾಗಬೇಕಂದ್ರೆ ರೀಡಿಂಗ್ ಹ್ಯಾಬಿಟ್ ಆಗಬೇಕು. ಏನಾಗಬೇಕು? ರೀಡಿಂಗ್ ಹ್ಯಾಬಿಟ್ ಆಗಬೇಕು. ಆ ರೀಡಿಂಗ್ ಹ್ಯಾಬಿಟ್ ಆದಾಗ ಮಾತ್ರ ಏನಾಗ್ತೈತಿ, ನೀವು ಅದನ್ನ ಚೆನ್ನಾಗಿ ಏನ್ ಮಾಡ್ಬೋದಾ, ವೊಕ್ಯಾಬನ್ನ ಬಿಡಿಸಬಹುದು. ಓಕೆ, ಇದು ಕಮ್ಯುನಿಕೇಶನ್ ಸ್ಕಿಲ್ಸ್ಗಳು ಬಹಳಷ್ಟು ಬೇಕಾಗ್ತಾವ. ಇಂಗ್ಲಿಷನ್ನ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಓಕೆ, ಯು ಹ್ಯಾವ್ ಟು ಸ್ಪೀಕ್, ಇಫ್ ಇಟ್ ಇಸ್ ರಾಂಗ್, ಇಫ್ ಇಟ್ ಇಸ್ ರೈಟ್, ನೋ ಪ್ರಾಬ್ಲಮ್, ಯು ಹ್ಯಾವ್ ಟು ಟಾಕ್ ಇಂಗ್ಲಿಷ್. Okay, when you keep away from the hesitation, when you come out from that hesitation, then only you will talk, otherwise you will not. ತಪ್ಪಾಗ್ಲಿ ಸರಿ ಆಗ್ಲಿ ಮಾತನಾಡ್ಲಿಕ್ಕೆ ಬರಬೇಕು ಮೊದಲು. ಓಕೆ, ಬರ್ತಾ ಒಂದಿನ ಆದ್ಮೇಲೆ ತಾನ ಬರ್ತಾವ. ಅಲ್ಲಿ ಟಫ್ ವರ್ಡ್ಸ್ಗಳು ನಿಮ್ಗೆ ಕಮ್ಯುನಿಕೇಶನ್ ಒಳಗೆ ಬರ್ತಾ ಇದ್ರ ಅಲ್ಲಿ ಏನಾಗ್ತೈತಿ, ಈಸಿಯಾಗಿ ನೀವೇನ್ ಮಾಡ್ಬೋದು, ಕಮ್ಯುನಿಕೇಶನ್ ಒಳಗೆ ಇಂಥ ವರ್ಡ್ಸ್ಗಳನ್ನ, ವೊಕ್ಯಾಬ್ ವರ್ಡ್ಸ್ಗಳನ್ನ ಮಾಡ್ಬೋದು. ಈಗ ಒಂದು ವರ್ಡ್ ಬರ್ತೈತಿ, ಓಮ್ನಿಪೋಟೆಂಟ್ ಅಂತ ಬರ್ತೈತಿ. ಹಿಂಗಂದ್ರೆ ಏನ್ರಿ? ಓಮ್ನಿಪೋಟೆಂಟ್ ಅಂತ ಬರ್ತೈತಿ, ಆಂಬಿಡೆಕ್ಸ್ಟ್ರಸ್ ಬರ್ತೈತಿ, ಆಂಬಿಗ್ಯೂಸ್ ಬರ್ತೈತಿ, ಅಬ್ಸರ್ಡಿಟಿ ಬರ್ತೈತಿ. ಓಕೆ, ಆಮಿಯೇಬಲ್ ಬರ್ತೈತಿ, ಆಂಪಲ್ ಬರ್ತೈತಿ, ಲೀಗೆ ಬರ್ತೈತಿ, ಓಕೆ, ಕಾರ್ಡಿಯೋ ಬರ್ತೈತಿ. ಡರ್ಮ್ಯಾಟೊಲಜಿಸ್ಟ್ ಅಂದ್ರೆ ಯಾರಿಗೆ ಅಂತ ಕರಿತೀರಿ? ಎಲ್ಲ ವೊಕ್ಯಾಬ್ಗಳನ್ನು ಡೈಲಿ ಬಳಸಿದಾಗ ಮಾತ್ರ. ನೋಡ್ರಿ, ಚರ್ಮ ರೋಗದ ತಜ್ಞ ಅನ್ನೋದಕ್ಕಿಂತ ಡರ್ಮ್ಯಾಟೊಲಜಿಸ್ಟ್ ಅಂದ್ರೆ ಬಹಳಷ್ಟು. ಓಕೆ, ಸ್ಕಿನ್ ಡಾಕ್ಟರ್ಗೆ ಡರ್ಮ್ಯಾಟೊಲಜಿಸ್ಟ್ ಅಂತಿರಲ್ಲ, ಚರ್ಮ ರೋಗ ತಜ್ಞ ಅಂತ ಕನ್ನಡ ಒಳಗೆ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಇಂಗ್ಲೀಷ್ ಒಳಗೆ ಅದ್ರ ಬಗ್ಗೆ ಏನು ಮಾಡ್ಬೇಕಾ, ಸ್ವಲ್ಪ ಸೈಡ್ ರಿಸರ್ಚ್ಗಳನ್ನು ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ಏನಾಗ್ತೈತಿ, ನಾವು ಅಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಗೆಳೆಯರೆ. ಓಕೆ, ಇದು ನಿಮ್ಗೆ ಪಾರ್ಟ್ 1 ವೊಕ್ಯಾಬುಲರಿ ತಿಳಿತನಿಸ್ತದ. ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಒಂದೇ ಶಬ್ದದಲ್ಲಿ ಹೇಳುವುದು, ತಪ್ಪಾಗಿರುವ ಸ್ಪೆಲ್ಲಿಂಗ್ ಅನ್ನು ಹೇಳುವುದು, ನುಡಿಗಟ್ಟುಗಳು, ಗಾದೆ ಮಾತುಗಳು, ಒಳನುಡಿಗಳು ಅಂತ ಹೇಳ್ತೀವಿ. ಒಳಾರ್ಥಗಳನ್ನ ಹೊಂದಿರತಕ್ಕಂಥವು. ಇದನ್ನ ಮಾಡಿಬಿಟ್ರೆ ಅಂದ್ರೆ ಏನಾಗ್ತೈತಿ, ನಿಮ್ಗೆ ವೊಕ್ಯಾಬ ಪೂರಾ ಸೆಟ್ ಆಗ್ತೈತಿ. ಪರ್ ಡೇ 10, ಪ್ರತಿಯೊಂದು ಪರ್ ಡೇ ಏನ್ ಮಾಡ್ಬೇಕ, ಪರ್ ಡೇ ಎಲ್ಲ 10 ಬರೀರಿ, ಎಲ್ಲ 10 ಬರೀರಿ ಪರ್ ಡೇ. ಯಾಕೆ ಆಗುದಿಲ್ಲ ನೋಡೋಣ. ಓಕೆ, ಹಂಗಿತ್ತಂದ್ರೆ ಏನು ಮಾಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಇದಾವ, ಅಲ್ಲಿ ಬರ್ರಿ. ಅಲ್ಲಿ ಬಂದಾಗ ನಿಮ್ಗೇನೋ ನಾನೇ ಪ್ರಾಕ್ಟೀಸ್ ಮಾಡಿಸ್ತೇನೆ. ನಿಮ್ಗೆ ಪರ್ ಡೇ ನಮ್ಮ ಕ್ಲಾಸಸ್ ಇರ್ತಾವ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಡೈಲಿ 1 ತಾಸು ಕೂತ್ ಕೇಳ್ರಿ ಕ್ಲಾಸ್. 1 ತಾಸು ಏನಿರಂಗಿಲ್ಲ, ಹಾಫ್ ಆನ್ ಅವರ್ ಕ್ಲಾಸ್ ಇರ್ತಾವ. ಕೂತ್ ಕೇಳ್ಬಿಟ್ರಂದ್ರೆ
ನಿಮಗೊಂದು ಐಡಿಯಾ ಬಂದ್ಬಿಡ್ತೈತಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೇಂಜ್ ಆಗಿಬಿಡ್ತೈತಿ. ಹೌದಾ? ಓಕೆ, ಹಂಗಿತ್ತಂದ್ರೆ ಇದು 1ನೇ ಪಾರ್ಟ್ ನಿಮಗೆ ತಿಳಿತಂತ ಅನ್ಕೊಳ್ತೀನಿ. ಹಂಗಿದ್ರೆ ಇದನ್ನೇನಾಯ್ತು, 1ನೇ ಪಾರ್ಟ್ ಏನಾಯ್ತು, ಡನ್ ಆಯ್ತು. 2ನೇದು ಯಾವ್ದ್ರಿ? 2ನೇದು ಗ್ರಾಮರ್ ಪಾರ್ಟ್. ಓಕೆ, ಈ ಗ್ರಾಮರ್ ಪಾರ್ಟ್ ಮೇಲೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ಸ್ಗಳು ಯಾವ್ಯಾವ ಆಗ್ತಾವ, ಕ್ವಶನ್ಸ್ ಯಾವ ಟೈಪ್ ಆಗ್ತಾವ ನೋಡೋಣ. ಓಕೆ, ಇಲ್ಲಿ ಕ್ವಶನ್ಸ್ ಯಾವ ಟೈಪ್ ಆಗ್ತಾವ? 1ನೇದು ಗ್ರಾಮೆಟಿಕಲ್ ಎರರ್ ಅಂತ ಹೇಳ್ತೀವಿ. ಏನ್ರಿ? ಗ್ರಾಮೆಟಿಕಲ್ ಎರರ್ ಅಂತ ಹೇಳ್ತೀವಿ. ಓಕೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀರಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳ್ತೀರಿ. ಓಕೆ, ಮತ್ತು ಅದು ಪ್ಯಾರಾ ಬಿಡಿಸ್ತಾರಲ್ಲ, ಅದಕ್ಕೆ ಏನಂತ ಹೇಳ್ತೀರಿ? ಕ್ಲೋಸ್ ಟೆಸ್ಟ್ ಅಂತ ಹೇಳ್ತೀರಿ. ಓಕೆ, ಇದ್ರೊಳಗೂ ಕೂಡ ನೀವೇನಾಗ್ತಾವ, ಗ್ರಾಮರ್ ಟಾಪಿಕ್ ಮೇಲೆ ಕ್ವಶನ್ಸ್ಗಳ ಬರ್ತಾವ. ಗ್ರಾಮರ್ ಟಾಪಿಕ್ ಮೇಲೆ ಸಾಲ್ವ್ ಮಾಡೋಗಿರ್ತಾವ. ಈಗ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಯಾವ ಹೆಲ್ಪಿಂಗ್ ವರ್ಬ್ ಬರಬೇಕು, ಯಾವ ವರ್ಬ್ ಬರಬೇಕು, ಏನೇನು ಬರ್ಬೇಕಂತ ಗೊತ್ತಾಗ್ಬೇಕಂದ್ರೆ ನಿಮಗೇನು ಗೊತ್ತಿರಬೇಕು? ಅದಕ್ಕಿಂತ ಮೊದಲು ನಿಮಗೆ ಏನು ಗೊತ್ತಿರಬೇಕು? ಗ್ರಾಮರ್ ಅಂದ್ರೆ ಏನಂತ ಗೊತ್ತಿರಬೇಕು. ಯಾವ ಗ್ರಾಮರ್ ಬಗ್ಗೆ ಸ್ಟಡಿ ಮಾಡಬೇಕು, ಯಾವ ಟಾಪಿಕ್ಗಳನ್ನು ಓದಬೇಕು. ಗ್ರಾಮರ್ಗಳಲ್ಲಿ ಏನು ಮಾಡ್ಬೇಕಂದ್ರೆ ABCD ಸ್ಟಾರ್ಟ್ ಮಾಡ್ರಿ. ABCD ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಬರ್ತದ ಆರ್ಟಿಕಲ್ಸ್ ಬರ್ತಾವ. ಓಕೆ, ನೆಕ್ಸ್ಟ್ ಬರ್ತದ ಪಾರ್ಟ್ಸ್ ಆಫ್ ಸ್ಪೀಚ್. ಯಾವ್ದ್ರಿ? ಪಾರ್ಟ್ಸ್ ಆಫ್ ಸ್ಪೀಚ್. ಆಮೇಲೆ ಬರ್ತದ ಸೆಂಟೆನ್ಸಸ್. ಯಾವುದು? ಸೆಂಟೆನ್ಸಸ್. ಆಮೇಲೆ ಬರ್ತದ ಟೆನ್ಸಸ್. ಆಮೇಲೆ ಬರ್ತದ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆಮೇಲೆ ಬರ್ತದ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಆಮೇಲೆ ಬರ್ತದ ಹೋಮೋನಿಮ್ಸ್ ಆ್ಯಂಡ್ ಹೋಮೋಫೋನ್ಸ್. ಆಮೇಲೆ ಬರ್ತದ ಡಿಗ್ರೀಸ್. ಏನ್ರಿ? ಡಿಗ್ರೀಸ್. ಓಕೆ, ಆಮೇಲೆ ಬರ್ತದ್ರಿ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಕಾನ್ಸೆಪ್ಟ್ಗಳು ಬರ್ತಾವ. ಇವೆಲ್ಲವುಗಳನ್ನು ಏನು ಮಾಡ್ಬೇಕು? ನೀವು ಸ್ಟಡಿ ಮಾಡ್ಬೇಕು. ಇವೆಲ್ಲಗಳನ್ನು ಸ್ಟಡಿ ಮಾಡ್ಬೇಕಂದ್ರೆ ಇನ್ನ ಬರ್ತದೆ ಗ್ರಾಮರ್. ಫಿಗರ್ಸ್ ಆಫ್ ಸ್ಪೀಚ್ ಬರ್ತದ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬರ್ತಾವ, ಸಿಲಾಬಲ್ಸ್ ಬರ್ತಾವ. ಓಕೆ, ಇನ್ನಷ್ಟು ಬರ್ತಾವ. ಬಟ್ ಇಷ್ಟಂತ ನೀವು ಏನು ಮಾಡ್ಬೇಕು? ಇದೊಂದು ಬೇಸಿಕ್ ಅಂತ ತಗೊಳ್ರಿ. ಗ್ರಾಮರ್ ಏನಿದೆ ಬೇಸಿಕ್ ನಿಮ್ದು. ಈ ಬೇಸಿಕ್ನ ನೀವೇನು ಮಾಡ್ಕೊಳ್ಬೇಕು? ಟೈಟ್ ಮಾಡ್ಕೊಳ್ಳೇಬೇಕು. ಈ ಬೇಸಿಕ್ ಟೈಟ್ ಮಾಡ್ಕೊಂಡಾಗ ಮಾತ್ರ ಕ್ವಶನ್ಸ್ಗಳು ಸಾಲ್ವ್ ಆಗ್ತಾವೆ, ಇಲ್ಲಾಂದ್ರೆ ಆಗೋದಿಲ್ಲ. ಈ ಗ್ರಾಮರ್ ಎರರ್ ಅಂದ್ರೆ ಏನು? ತಪ್ಪಾಗಿರ್ತಕ್ಕಂಥದ್ದು, ವ್ಯಾಕರಣದಲ್ಲಿ ತಪ್ಪಿರ್ತಕ್ಕಂಥದ್ದು ಕಂಡುಹಿಡಿಬೇಕು. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂದ್ರೆ ಎಲ್ಲೋ ಒಂದು ತಪ್ಪಿರ್ತದ, 4 ಆಪ್ಷನ್ ಇರ್ತಾವ, 4 ಆಪ್ಷನ್ದಾಗ ಯಾವುದು ಕರೆಕ್ಟ್ ಆಕೈತಿ ಅಂತಕ್ಕಂಥದ್ದನ್ನು ಹೇಳಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಬಿಟ್ಟ ಸ್ಥಳ ತುಂಬಬೇಕು, ಪ್ಯಾರಾ ಬಿಡಿಸ್ಬೇಕು. ಯಾವ ಬ್ಲಾಂಕ್ ಒಳಗೆ ಏನು ಬರ್ತೈತೆ ಅನ್ನೋದು ಗೊತ್ತಾಗಬೇಕಂದ್ರೆ ನಿಮಗೇನು ಗೊತ್ತಿರಬೇಕು? ಮೊದಲಿಗೆ ಗ್ರಾಮರ್ ಗೊತ್ತಿರಬೇಕು. ಓಕೆ, ವಿತೌಟ್ ಗ್ರಾಮರ್ ವಿ ಕಾಂಟ್ ಡೂ ಎನಿಥಿಂಗ್. ವಿತೌಟ್ ಗ್ರಾಮರ್ ನಮಗೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಓಕೆ, ಗ್ರಾಮರ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಏನು ಮಾಡಿ? ಪರ್ ಡೇ ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಮಾಡಬೇಕು. ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಮಾಡ್ರಿ. ಓಕೆ, ಇದು ನೋಡ್ರಿ SSC GD ಇರ್ತಕ್ಕಂಥ ಪ್ಯಾಟರ್ನ್ ಇದೆ. SSC GD ಐತಿ, BSF ಟ್ರೇಡ್ಸ್ಮನ್ ಆಯಿತು, BSF ಟ್ರೇಡ್ಸ್ಮನ್ ಆಯಿತು. ಆಲ್ PUC ಆ್ಯಂಡ್ ಡಿಗ್ರಿ ಲೆವೆಲ್ ಎಕ್ಸಾಮ್ಗೆ ಇರ್ತಕ್ಕಂಥ ಸಿಲೆಬಸ್ ಇದು. ಓಕೆ, ನಾವು ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ, ಹೋಗಿ ನೋಡ್ರಿ ಒಮ್ಮೆ. ಅದರೊಳಗೆ ಏನಾರ ಗ್ರಾಮರ್ ಬಿಟ್ಟು ಹೊರಗಿಂದ ಏನಾರ ಕೇಳ್ಯಾನ ನೋಡ್ರಿ. ಗ್ರಾಮರ್ ರೂಲ್ಸ್ಗಳಿರ್ತಾವ. ಗ್ರಾಮರ್ ಅಂದ್ರೆ ಏನು? ರೂಲ್ಸ್. ಓಕೆ, ಈ ಗ್ರಾಮರ್ ಅಂದ್ರೆ ಮುಖ್ಯವಾಗಿ ಏನು ಸ್ಟಡಿ ಮಾಡ್ಬೇಕಂದ್ರೆ ರೂಲ್ಸ್. ಗ್ರಾಮರ್ ಅಂದ್ರೆ ರೂಲ್ಸ್. ಆ ಗ್ರಾಮರ್ ರೂಲ್ಸ್ ಅನ್ನ ಸ್ಟಡಿ ಮಾಡ್ತಿರಲ್ಲ ಮಾತ್ರ ಏನಾಗ್ತೈತಿ? ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದ. ಓಕೆ, ಈ ಇಂಗ್ಲಿಷ್ ಅಂತಕ್ಕಂಥ ಒಂದು ಭಯವನ್ನ ಹೊರಗಿಡ್ಲಿಕ್ಕೆ ಸಾಧ್ಯವಾಗ್ತದ, ಅಲ್ಲಿವರೆಗೂ ಆಗೋದಿಲ್ಲ. ಇಂಗ್ಲೀಷನ್ನು ಹೊರಗಿಡಬೇಕಂದ್ರೆ ನೀವೇನು ಮಾಡ್ಬೇಕು? ಸ್ಟಡಿ ಇವತ್ತ ಚಾಲೂ ಮಾಡ್ಬೇಕು, ಈಗ ಚಾಲೂ ಮಾಡ್ಬೇಕಂತ ನನ್ನ ಒಪಿನಿಯನ್. ಓಕೆ, ನೋಡ್ರಿ, ಭಯ ಪಡುವಂಥದ್ದು ಏನೂ ಇಲ್ಲ. ಇಂಗ್ಲೀಷ್ ಅಂತಕ್ಕಂಥದ್ದು ಭಯನೇ ಅಲ್ಲ. ಇವೆಲ್ಲ ಟಾಪಿಕ್ಗಳನ್ನು ಒಂದೊಂದು ಟಾಪಿಕ್ಗಳನ್ನು ಕಲಿತಾ ಬಂದಂಗೆ ಏನಾಗ್ತದೆ? ಇಂಗ್ಲೀಷ್ ಅಂತಕ್ಕಂಥದ್ದು ಬಹಳಷ್ಟು ಈಸಿ ಆಗ್ತದೆ. ದಿಸ್ ಈಸ್ ಅ ಬೇಸಿಕ್. ಈ ಬೇಸಿಕ್ ಒಳಗೆ ನೀವೇನು ಮಾಡ್ಬೋದು? ಮೋರ್ ದೆನ್ 70% ಸಿಲೆಬಸನ್ನು ಕವರ್ ಮಾಡ್ಬೋದು. ಯಾವುದೇ ಪೇಪರ್ ಆಗಿರಲಿ, ಮೋರ್ ದೆನ್ 70%, 10ನೇ 12ನೇ ಮಟ್ಟ ಕಲ್ತಿರ್ತಕ್ಕಂಥ ಸಿಲೆಬಸ್ ಇದೆ. ಇದನ್ನ ಒಂದು ಸ್ವಲ್ಪ ಡೀಪ್ ಆಗಿ ಹೋಗೋದಿರ್ತದೆ. ಪ್ರಿಪೊಸಿಷನ್ ಕಲ್ತಿರ್ತೀರಿ, ಇಲ್ಲಿ ಫಿಕ್ಸ್ಡ್ ಪ್ರಿಪೊಸಿಷನ್ ಇರ್ತಾವೆ. ಕಂಜಂಕ್ಷನ್ ಕಲ್ತಿರ್ತೀರಿ, ಇಲ್ಲಿ ಕನೆಕ್ಟಿಂಗ್ ಕಂಜಂಕ್ಷನ್ಸ್ ಬರ್ತಾವೆ. ಐದರ್ ಆರ್ ನೈದರ್ ನಾರ್. ಓಕೆ, ಈ ತರನಾಗಿರ್ತಕ್ಕಂಥ ನೋ ಸೂನರ್ ಥ್ಯಾನ್, ಈ ತರನಾಗಿರ್ತಕ್ಕಂಥ ಬಂದಾಗ ಏನು ಮಾಡಬೇಕು? ಹಾರ್ಡ್ಲಿ ಅಂತಕ್ಕಂಥ ಬಂದಾಗ, ಸ್ಕೇರ್ಸ್ಲಿ ಅಂತಕ್ಕಂಥದ್ದು ಬಂದಾಗ, ಓಕೆ, ಈ ತರ ಬೇರ್ಲಿ ಅಂತಕ್ಕಂಥದ್ದು ಬಂದಾಗ, ಈ ತರನಾಗಿರ್ತಕ್ಕಂಥ ವರ್ಡ್ಸ್ ಬಂದಾಗ ಏನು ಮಾಡಬೇಕು? ಇಲ್ಲೊಂದು ರೂಲ್ಸ್ಗಳು ಏನಿದಾವ ಪ್ರತಿಯೊಂದನ್ನು ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಓಕೆ, ಅದು ಬಿಟ್ಟರೆ ಬೆಳಗಾವಿಯಲ್ಲಿ ಶನಿವಾರ ಕೂಡದಲ್ಲಿರ್ತಕ್ಕಂಥ ಕರ್ನಾಟಕ ಕೋಚಿಂಗ್ ಸೆಂಟರ್ನಲ್ಲಿ ಇದೇ ಒಂದು 16ನೇ ತಾರೀಕಿಂದ ಹೊಸ ಬ್ಯಾಚು, ನೆಕ್ಸ್ಟ್ ಮಂತ್ ಮತ್ತೆ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಮಂತ್ 25ರಿಂದ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬರ್ರಿ, ಬಂದು ಅಡ್ಮಿಷನ್ ಮಾಡ್ಕೊಂಡು ಒಳ್ಳೆಯ ಶಿಕ್ಷಕರನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ, ನೋಡ್ರಿ, ಜೀವನ ಅಂತಕ್ಕಂಥದ್ದು ಸಿಗೋದು ಒಮ್ಮೆ. ಸುಖದಿಂದ ಬದುಕಬೇಕಂದ್ರೆ ನೀವು ಒಳ್ಳೆ ರೀತಿಯಾಗಿ ಏನಾದರೂ ಸಾಧನೆ ಮಾಡಬೇಕು.
ಅಂದಾಗ ಮಾತ್ರ ಒಂದು ನಿಮಗೊಂದು ಗುಡ್ ಲೈಫ್ ಆಗ್ತದೆ, ಅದರ್ವೈಸ್ ಆಗೋದಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ದಿಸ್ ಈಸ್ ದ ಪಾರ್ಟ್ 2. ಓಕೆ, ದಿಸ್ ಈಸ್ ಪಾರ್ಟ್ 1, ದಿಸ್ ಈಸ್ ಪಾರ್ಟ್ 2. ಓಕೆ, ಪಾರ್ಟ್ 2 ಏನಾಯ್ತಾ, ಡನ್ ಆಯ್ತು. ಇನ್ನು ನೆಕ್ಸ್ಟ್ ಏನ್ರಿ, ಪಾರ್ಟ್ 3. ಪಾರ್ಟ್ 3 ಏನಂದ್ರ ಲ್ಯಾಂಗ್ವೇಜ್. ಇಂಗ್ಲಿಷ್ ಲ್ಯಾಂಗ್ವೇಜನ್ನು ಯಾವ ಥರ ತಗೋತೀವಿ ಅಂದ್ರೆ ಇಲ್ಲಿ ಕ್ಲೋಸ್ ಟೆಸ್ಟ್ ಅಂತಕ್ಕಂಥದ್ದು ಬರ್ತದೆ. ಏನ್ರಿ, ಕ್ಲೋಸ್ ಟೆಸ್ಟ್ ಒಂದು ಬರ್ತದೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಬರ್ತದೆ, ಇನ್ನೊಂದು ಬರ್ತೈತಿ ರೀಅರೇಂಜ್ ಅಂತ ಬರ್ತದೆ, ರೀಅರೇಂಜ್ಮೆಂಟ್ಸ್ ಅಂತ ಬರ್ತಾವ. ಓಕೆ, ಈ ಥರನಾಗಿರ್ತಕ್ಕಂಥವು ಬಂದಾಗ ಕ್ಲೋಸ್ ಟೆಸ್ಟ್ ಅಂದ್ರೆ ಏನ್ರು, ಪ್ಯಾರಾ ಬಿಡಿಸ್ತಾರಿಲ್ರಿ, ಪ್ಯಾರಾ ಬಿಡಿಸೋದನ್ನ ನಡಕ್ ಒಂದೊಂದು ಬ್ಲ್ಯಾಂಕ್ ಇರ್ತಾವ, ಅದು ಕ್ಲೋಸ್ ಟೆಸ್ಟ್. ಇದು ಕ್ವಶನ್ಸ್ಗಳಿರ್ತಾವ, ಒಂದು ಪ್ಯಾರಾ ಕೊಟ್ಟು ಕ್ವಶನ್ಸ್ಗಳನ್ನ ಕೇಳ್ತಾನ. ಓಕೆ, ಇದು ರೀಅರೇಂಜ್ಮೆಂಟ್ ಅಂದ್ರೆ PQRS ಅಂತ ಕರಿತೀವಿ. ಓಕೆ, ಇದಿಲ್ಲೇ ಉಲ್ಟಾ ಪಲ್ಟಾ ಮಾಡಿ ಕೊಟ್ಟಿರ್ತಾನ, ಅವುಗಳನ್ನ ಕರೆಕ್ಟಾಗಿ ಏನು ಮಾಡ್ಬೇಕು, ನೀವು ಬರಿಬೇಕು. ದಿಸ್ ಇಸ್ PQRS, ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಹಿಂಗೆ ಹೇಳಿದಾಗ ಎಕ್ಸಾಮ್ನಲ್ಲಿ ಇಲ್ಲಿ ಏನು ಮಾಡ್ಬೇಕಂದ್ರೆ, ಈ ರೀಅರೇಂಜ್ಮೆಂಟ್ ಮಾಡ್ಬೇಕಂದ್ರೆ ನಿಮಗೇನು ಗೊತ್ತಿರಬೇಕು, ಗ್ರಾಮರ್ ಗೊತ್ತಿರಲೇಬೇಕು. ಓಕೆ, ಇಲ್ಲಿ ಇರ್ತಕ್ಕಂಥ ಇವೆಲ್ಲ ಗ್ರಾಮರ್ ಟಾಪಿಕ್ಸ್ಗಳು ಏನು ಮಾಡ್ಬೇಕಾ, ನಿಮಗೆ ಗೊತ್ತಿರಲೇಬೇಕು. ಹಂಗಿದ್ದಾಗ ಇಲ್ಲಿ ನೋಡ್ರಿ ರೀಅರೇಂಜ್ಮೆಂಟ್ಸ್ ಮಾಡ್ತೀರಿ. ಓಕೆ, ಯಾವ್ದು ಫಸ್ಟ್ ಬರ್ತೈತಿ, ನೌನ್ ಬರ್ತೈತೋ ಪ್ರನೌನ್ ಬರ್ತೈತೋ ಯಾವ್ದು ಬರ್ತೈತೆ ಅಂತಕ್ಕಂಥದ್ದು ನೋಡ್ಬೇಕು. ನೆಕ್ಸ್ಟ್ ಕ್ಲೋಸ್ ಟೆಸ್ಟ್ ಅಂತ ಬಂದಾಗ ಏನಾಗ್ತೈತಿ, ಒಂದು ಸೆಂಟೆನ್ಸ್ ಚಾಲು ಆಕೈತಿ, ದ ಅಂತಕ್ಕಂಥದ್ದು ಚಾಲು ಆಕಂತ ತಗೋರಿ. ಇಲ್ಲೊಂದು ಬ್ಲ್ಯಾಂಕ್ ಕೊಡ್ತಾನೆ, ಇದು 1ನೇದು, ಮತ್ತು ಸೆಂಟೆನ್ಸ್ ಚಾಲು ಆಕೈತಿ, ಇಲ್ಲೊಂದು ಬ್ಲ್ಯಾಂಕ್ ಕೊಡ್ತಾನೆ, ಇದು 2ನೇದು. ಇಲ್ಲಿ ABCD ಆಪ್ಷನ್ಸ್ ಇರ್ತಾವೆ. ಇದ್ರೊಳಗೆ ಯಾವ್ದು ಬರ್ತೈತಿ, ಏನು ಬರ್ತೈತಿ ಅಂತಕ್ಕಂಥದ್ದು ಈ ಪಿಲ್ಲಿಂದ ಬ್ಲ್ಯಾಂಕ್ಸ್ ತುಂಬಬೇಕಂದ್ರೆ ನಿಮಗೇನು ಗೊತ್ತಿರಬೇಕು, ಗ್ರಾಮರ್ ಗೊತ್ತಿರಬೇಕು. ಮತ್ತು ನಿಮಗೆ ಏನು ಮಾಡಕ್ಕೆ ಬರಬೇಕು, ರೀಡ್ ಮಾಡಕ್ಕೆ ಬರಬೇಕು. ಓಕೆ, 1ನೇ ಸೆಂಟೆನ್ಸು 2ನೇ ಸೆಂಟೆನ್ಸ್ಗೆ ಕನೆಕ್ಷನ್ ಅನ್ನ ಫೈಂಡ್ ಮಾಡಕ್ಕೆ ಬಂದ್ರೆ ಮಾತ್ರ ಅದು ನಿಮಗೆ ಏನಾಗ್ತೈತಿ, ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ RC ಅಂತಕ್ಕಂಥದ್ದು ಏನೋ ಒಂದು ವರ್ಡ್ಸ್ ಇರ್ತಾವೆ, ಹಿಂಗೆಲ್ಲ ಪ್ಯಾರಾ ಇರ್ತೈತಿ. ಇದ್ರ ಕೆಳಗೆ ಏನು ಕೊಟ್ಟಿರ್ತಾನೆ, ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾನೆ. 1ನೇದು ಕ್ವಶನ್ಸ್ ಯಾವ್ದು ಆನ್ಸರು ಆ ಒಂದು ಪ್ಯಾರಾ ಒಳಗೆ ಇರ್ತೈತೆ ಆನ್ಸರ್. ಅಥವಾ ಟೈಟಲ್ ಬಗ್ಗೆ ಕೇಳಿರ್ತಾನ, ಅಲ್ಲಿರ್ತಕ್ಕಂಥ ಒಂದು ಸೊಲ್ಯೂಷನ್ ಬಗ್ಗೆ ಕೇಳಿರ್ತಾನ, ಪ್ರಾಬ್ಲಮ್ಸ್ ಏನೇನದಾವ ಅಂತಕ್ಕಂಥದ್ದು, ಎಫೆಕ್ಟ್ಗಳ ನಡುವೆ ವ್ಯತ್ಯಾಸ ಬಹಳ, ಎಕ್ಸೆಪ್ಟ್ಗಳ ನಡುವೆ ವ್ಯತ್ಯಾಸಗಳ ಬಹಳ. ಓಕೆ, ಇವುಗಳನ್ನೆಲ್ಲ ಏನು ಸೂಕ್ಷ್ಮವಾಗಿ ಸ್ಟಡಿ ಮಾಡಿದಾಗ ಮಾತ್ರ ಏನಾಗ್ತೈತಿ, ನಾವು ಒಂದು ಪರೀಕ್ಷೆಯಲ್ಲಿ ಬಹಳಷ್ಟು ಚೆನ್ನಾಗಿ ಏನು ಮಾಡಲಿಕ್ಕೆ ಸಾಧ್ಯ, ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಗೆಳೆಯರೆ. ಓಕೆ, ನೋಡಿ ಇದು 1 ದಿನ 2 ದಿನಕ್ಕೆ ಬರ್ತಕ್ಕಂತಹ ಒಂದು ಸಕ್ಸಸ್ ಅಲ್ಲ. ಯಶಸ್ಸು ಅನ್ನೋದು ಮಧ್ಯರಾತ್ರಿ ಸಿಗುವಂಥದ್ದಲ್ಲ. ಬಹಳಷ್ಟು ಪರಿಶ್ರಮಗಳೊಂದಿಗೆ ನೀವು ಸಾಗಿರಬೇಕು, ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿರಬೇಕು, ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದಾಗ ಮಾತ್ರ ಸಕ್ಸಸ್ಸಿಗೆ ಹಾದಿ ಆಗ್ತದೆ. ಹೌದಾ? ನೋಡಿ, ನಡುರಾತ್ರಿನ ಯಶಸ್ಸಲ್ಲ, ಯಶಸ್ಸಿಗೆ ಪರಿಶ್ರಮ ಅನ್ನೋದು ಬೇಕು. ಹೌದಾ? ಓಕೆ, ನೋಡ್ರಿ ಯಾವುದೇ ಒಂದು ಸಿಲೆಬಸ್ ಅನ್ನು ನೀವು ಸ್ಟಡಿ ಮಾಡತ್ತಿರೋದು ಯಾವುದೂ ಟಫ್ ಅಲ್ಲ. ಓಕೆ, ಯಾವುದೇ ಸಿಲೆಬಸ್ ಟಫ್ ಅಲ್ಲ. ಟಫ್ ಅಂತಕ್ಕಂಥದನ್ನ ತಲೆಯಿಂದ ತೆಗೆದು ಹಾಕಿಬಿಡ್ರಿ. ಈ ಟಫ್ ಅಂತಕ್ಕಂಥದನ್ನ ತಲೆಯಿಂದ ತೆಗೆದು ಹಾಕ್ರಿ. ಈಸಿ ಅಂತಕ್ಕಂಥದ್ದನ್ನ ಏನ್ ಮಾಡ್ರಿ, ಅಕ್ಸೆಪ್ಟ್ ಮಾಡ್ಕೊಳ್ರಿ. ಈಸಿ ಅಂತಕ್ಕಂಥದ್ದನ್ನ ಏನ್ ಮಾಡ್ರಿ, ಅಕ್ಸೆಪ್ಟ್ ಮಾಡ್ಕೊಳ್ರಿ. ನೀವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಮಾತ್ರ ಈಸಿ ಆಗ್ತದ. ಈಗ ಜೀವನದಲ್ಲಿ ಯಾರೋ ನಿಮ್ಮ ಜೊತೆ ಯಾರೋ ಇರ್ತಾರ, ಅವ್ರು ಬಿಟ್ಟು ಹೋಗ್ಯಾರ ಅನ್ನೋದು ಮರುಕೊಂತ ಕುಂಡ್ರಂಗಿಲ್ಲ. ಬಿಟ್ಟು ಹೋಗ್ಯಾರಪ್ಪ ಅನ್ನೋದನ್ನ ಏನ್ ಮಾಡ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇದು ಹಂಗ ಸಬ್ಜೆಕ್ಟ್ ಟಫ್ ಇಟ್ಟು ವರ್ಷದಿಂದ ಕಲ್ತಿಲ್ಲ, ಇನ್ನೇನು ಕಲ್ತೇನೆ ಬಿಡ್ರಿ, ತೆಗೆದುಗಿರಿ ತಲೆಗಿಂದ. ದೋಸ್ ಆರ್ ಬ್ಲೈಂಡ್ ಬಿಲೀಫ್ಸ್. ಅವೆಲ್ಲ ಕಣ್ಣಿಗೆ ಕಾಣದಂತ ಸತ್ಯಗಳು, ಅವೆಲ್ಲ ತೆಗೆದೊಗಿತಾ ಇರಬೇಕು, ಸ್ಟಡಿ ಮಾಡ್ತಾ ಇರಬೇಕು. ಓಕೆ, ಇದಕ್ಕೇನಾಗಬೇಕಂದ್ರೆ ಕಂಟಿನ್ಯೂಸ್ ಅಥವಾ ಕನ್ಸಿಸ್ಟೆನ್ಸಿ. ಓಕೆ, ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಮಾಡಬೇಕು, ಕಂಟಿನ್ಯೂಸ್ ಆಗಿ ಓದಬೇಕು. ಪರ್ ಡೇ ಡೈಲಿ ಆಕ್ಟಿವಿಟೀಸ್ಗಳನ್ನು ಬಿಡಿಸ್ಬೇಕು. ಡೈಲಿ ಏನಾದರೂ ಹೊಸ ಕಲಿತಿರ್ಬೇಕು. ಲರ್ನ್ ನ್ಯೂ ಥಿಂಗ್ಸ್, ಇದು ಭಾಳ ಇಂಪಾರ್ಟೆಂಟ್. ಏನ್ರಿ, ಲರ್ನ್ ನ್ಯೂ ಥಿಂಗ್ಸ್. ಪರ್ ಡೇ ಹೊಸ ಒಂದು ವಿಷಯಗಳನ್ನ, ಹೊಸ ಒಂದು ಅಧ್ಯಯನಗಳನ್ನ ಕಲಿತಾ ಇರಬೇಕು. ಏನಾದರೂ ಒಂದು ಹೊಸದು ಕಲಿಬೇಕು. ಇವತ್ತು ಏನಾದರೂ ಕಲ್ತಿಲ್ಲ ಅಂದ್ರೆ ಆ ಡೇ ಏನಾಗ್ತದೆ, ನಿಮ್ಗೆ ವೇಸ್ಟ್ ಆಗ್ತದೆ. ಹಂಗ ನೋಡ್ರಿ, ಇವತ್ತೊಂದು ದಿನ ಏನ್ ಮಾಡೋಣ, ಹೊಸ ಥಾಟ್ ಅನ್ನ ಕಲಿಯೋಣ. ನ್ಯೂ ಥಾಟ್ ಅಂತಕ್ಕಂಥದನ್ನ ಕಲಿಯೋಣ. ಇವತ್ತೊಂದೇನು ಹೊಸ ಥಾಟ್. ಇವತ್ತಿನ ಹೊಸ ಥಾಟ್ ಅಂದ್ರೆ ಏನ್ರಿ, ಒಬ್ಬ ಮನುಷ್ಯ ಇರ್ತಾನ, ಅವ್ 2 ಕೈಯನ್ನ ಸಮನಾಗಿ ಯೂಸ್ ಮಾಡ್ತಿರ್ತಾನ. ಅವ್ಗೆ ಏನಂತ ಕರಿತೇವೆ ಅಂದ್ರೆ ಆಂಬಿಡೆಕ್ಸ್ಟ್ರಸ್ ಅಂತ ಕರಿತೀವಿ. ಏನಂತ ಕರಿತೇವ್ರಿ, ಆಂಬಿಡೆಕ್ಸ್ಟ್ರಸ್ ಅಂತ ಕರಿತೇವೆ. ಈಗ ಒಂದು ಯುದ್ಧ ಭೂಮಿ ಇರ್ತದ, ಆ ಯುದ್ಧ ಭೂಮಿಗೆ ಮತ್ತೊಂದು ಹೆಸರು ಏನಂತ ಕರಿತೀರಿ ಅಂದ್ರೆ ಅರೇನಾ ಅಂತ ಕರಿತೀರಿ. ಏನಂತ ಕರಿತೀರಿ, ಅರೇನಾ. ಅದೇ ಯುದ್ಧ ಭೂಮಿಗೆ ಒಂದು ಶಸ್ತ್ರಾಸ್ತ್ರಗಳನ್ನ ತಗೊಂಡ್ ನಾವು ಹೊಂಟಿದ್ದಂದ್ರ ಆ ಶಸ್ತ್ರಾಸ್ತ್ರಗಳನ್ನ ಇಡುವ ಸ್ಥಳಕ್ಕೆ ಏನಂತ ಕರಿತೀರಿ ಅಂದ್ರೆ ಅರ್ಸನಾಲ್ ಅಂತ ಕರಿತೀರಿ. ಏನಂತ ಕರಿತೀರಿ, ಅರ್ಸನಾಲ್. ಇವೆಲ್ಲ ಏನ್ರಿ, SSC GD SSC ಆಗಿರ್ತಕ್ಕಂಥ ಕ್ವಶನ್ಸ್ ಇವು.
ಇವೆಲ್ಲ ಏನ್ರಿ SSC ಆಗಿರ್ತಕ್ಕಂಥ ಕ್ವಶನ್ಸ್. ನೋಡಿ 3 ಹೊಸ ವಿಷಯಗಳನ್ನ ಕಲಿತ್ರಿ. ಆಂಬಿಡೆಕ್ಸ್ಟ್ರಸ್ ಅಂದ್ರೆ ಏನು, ಅರೇನಾ ಅಂದ್ರೆ ಏನು, ಅಲ್ಲಿರ್ತಕ್ಕಂಥ ಅರ್ಸೆನಲ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಕಲ್ತ್ಬಿಟ್ರಿ. ಹೌದಲ್ಲ, ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು, ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ವಿಚಾರಗಳನ್ನ ಕಲಿಬೇಕಾಗ್ತದೆ. ವಿದ್ಯಾಭ್ಯಾಸ ಮಾಡಲಿಕ್ಕೆ ಕುಳಿತಾಗ ಯಾವ ಥರನಾಗಿರ್ತಕ್ಕಂಥ ಒಟ್ಟ ಏನು ತಲೆಯಾಗಿ ಏನು ಇರಬಾರ್ದು. ಹೆಡ್ಫೋನ್ ಹಾಕೊಳ್ಬೇಕು, ವಿಡಿಯೋ ನೋಡಬೇಕು, ಬುಕ್ ತೊಗೊಳ್ಬೇಕು, ಬರಿಬೇಕು, ಓದಬೇಕು ಅಷ್ಟೇ. ಹೌದಾ, ನೋಡ್ರಿ ನಿಮ್ಮ ಜೀವನವನ್ನು ನೀವೇ ಓದಬೇಕು. ನಿಮ್ಮ ಬದಲಿ ಯಾರ ಓದಿಕಾಸ ಅವ್ರು ಬರೀತಾರಂದ್ರಲ್ಲ. ನಿಮ್ಮ ಕಷ್ಟ ನಿಮ್ಮ ಸುಖ ನಿಮ್ಮೊಂದಿಗೆ ಇರ್ತದ. ನೌಕರಿ ಹಿಡಿದ್ರೆ ನಿಮ್ಮ ಜೀವನ ಚಲೋ ಇರ್ತದ, ಮಂದಿ ಜೀವನ ಅಲ್ಲ. ಅವ್ರೇನಂತಾರ ಇವ್ರೇನಂತಾರ. ಈ ಓದೋ ವಯಸ್ಸಾದ, ಓದಲಿಕ್ಕೆ ವಯಸ್ಸಿಲ್ಲ, ಓದಾಕ ಯಾವುದೇ ವಯಸ್ಸಿಲ್ಲ. ಓದ್ಬೇಕಷ್ಟ. ಓಕೆ, ನೋಡ್ರಿ ನಾವೊಂದು ಲೈಬ್ರರಿಗೆ ಹೋದಾಗ ಎಷ್ಟೋ ವಯಸ್ಸಾದವರು ಕೂತ್ಕೊಂಡು ಏನು ಮಾಡ್ತಿರ್ತಾರೆ ಅಂದ್ರೆ ಅವ್ರು ಬೇಕಾದಂಗೆ ಅವ್ರು ಪೆನ್ಷನ್ ಬರ್ತಿರ್ತದ. ಸ್ವಲ್ಪ ಜನ ಪ್ರೊಫೆಷನಲ್ ಆಗಿರ್ತಾರೆ, ಅವ್ರು ನೋಡ್ರೆ ಗೊತ್ತಾಕೈತಿ ಗೌರ್ಮೆಂಟ್ ರಿಟೈರ್ಡ್ ಪರ್ಸನ್ ಅಂತ ಹೇಳಿ. ಅವ್ರು ಮನ್ಯಾಗಿದ್ದ ಆರಾಮ್ ಪೆನ್ಷನ್ ಎಂಜಾಯ್ ಮಾಡ್ಬೋದ್ರಿ. ಇಲ್ಲ, ಬಂದ ಕಾಸು ನ್ಯೂಸ್ ಪೇಪರ್ ಓದ್ತಾರ, ಆರ್ಟಿಕಲ್ಸ್ ಓದ್ತಾರ, ಅವ್ರು ಬೇಕಾದ ಕತೆ ಕಾದಂಬರಿಗಳನ್ನ ಓದಿ ಕಾಸು ಟೈಮ್ ಸ್ಪೆಂಡ್ ಮಾಡ್ತಾರಂದ್ರೆ ಅಂಥವ್ರಿಗೆ ಇರ್ತಕ್ಕಂಥ ಆಸಕ್ತಿ ನಮ್ಮಲ್ಲಿ ಯಾಕಿಲ್ಲ? ಓಕೆ, ನಾವು ರೂಢಿಸಿಕೊಳ್ಬೇಕು. ನಮಗೂ ಒಳ್ಳೆ ಆಸಕ್ತಿಗಳು ಬರಬೇಕು ಅಂದಾಗ ಮಾತ್ರ ನಾವು ಓದಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ, 1 ಪೇಜಿಂದ ಸ್ಟಾರ್ಟ್ ಮಾಡ್ರಿ, 100 ಪೇಜ್ ಹೋಗಿ ಹತ್ತೋಕೆ ಭಾಳ ದಿವಸ ಅಲ್ಲ. ಬಹಳಷ್ಟು ಜಲ್ದಿ ಏನಾಗ್ತೈತಿ, 100 ಪೇಜ್ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಮೊದಲು ಏನು ಮಾಡಬೇಕು, ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಟಫ್ ಅನ್ನೋದು ಬಿಡ್ರಿ, ಈಸಿ ಅಂತ ಮುಂದೆ ನಡೀರಿ. ನಮ್ಮ ವಿಡಿಯೋಗಳನ್ನು ನೋಡ್ರಿ, ಸ್ವಲ್ಪ ಐಡಿಯಾ ಬರ್ತದೆ. ಇನ್ನೂ ಬಹಳಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ದಿಸ್ ಈಸ್ ದ ಸಿಲೆಬಸ್, ಇಂಗ್ಲೀಷ್ ಸಿಲೆಬಸ್ ಫಾರ್ ಆರ್ ಎಕ್ಸಾಮ್ಸ್. ಎಲ್ಲ ಎಕ್ಸಾಮ್ಸ್ಗಳಿಗೆ ಸಿಲೆಬಸ್ಸು ಇದೇ ಸಿಲೆಬಸ್ ಇರ್ತದೆ. ಸಿನೋನಿಮ್ ಕೇಳೋಣ, ಆಂಟೋನಿಮ್ ಕೇಳೋಣ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳೋಣ, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳೋಣ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕೇಳೋಣ, ಯಾವ ಥರನಾಗಿರ್ತಕ್ಕಂಥ ಕ್ವಶನ್ಸ್ಗಳು ಕೇಳ್ತಾನೆ, ಎರರ್, ಅಡ್ವರ್ಬಲ್ ಎರರ್ ಕೇಳೋಣ, ಪ್ರಿಪೋಸಿಷನಲ್ ಎರರ್ ಕೇಳೋಣ, ಕ್ಲಾಸಸ್ ಕೇಳೋಣ. ಎಲ್ಲವನ್ನ ನಿಮಗೆ ಏನು ಮಾಡ್ಕೊಡ್ತಾನೆ, ಎಂಟೈರ್ ಸಿಲೆಬಸ್ ನಿಮಗೆ ಏನು ಮಾಡ್ಕೊಡ್ತಾನೆ, ಮುಗಿಸ್ಕೊಡ್ತಾನೆ. ಡೋಂಟ್ ವರಿ, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ಕರ್ನಾಟಕ ಕೋಚಿಂಗ್ ಸೆಂಟರ್ಗೆ ಬನ್ನಿ, ನಮ್ಮ ಆಫ್ಲೈನ್ ಕ್ಲಾಸಸ್ಗಳು ಇರ್ತಾವೆ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಭವಿಷ್ಯವನ್ನು, ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾವ್ ಅ ಗ್ರೇಟ್ ಇಯರ್ ಅಹೆಡ್. ಹೊಸ ವರ್ಷ ಹಿಂದೂಗಳ ಹೊಸ ವರ್ಷ ಅಂತ ಹೇಳ್ತೀವಿ, ಹಿಂದೂ ಪಂಚಾಂಗದ ಹೊಸ ವರ್ಷ. ಯಾಕಂದರೆ ಯುಗ ಆದಿ ಅಂದರೆ ಸ್ಟಾರ್ಟ್ ಆಗೋದು, ಯುಗ ಅಂದರೆ ವರ್ಷ. ಓಕೆ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದನ್ನು ನಾವೇನು ಹೊಸ ವರ್ಷ ಅಂತ ನಂಬ್ತೀವಿ. ಎಲ್ಲರೂ ಜನವರಿ 1 ತಾರೀಕು ಹೊಸ ವರ್ಷ ಅಂದ್ರೆ ನಾವು ಯುಗಾದಿಯನ್ನು ಹೊಸ ವರ್ಷವನ್ನು ಮಾಡ್ಕೋತೀವಿ. ಈ ಯುಗಾದಿ ನಿಮ್ಮೆಲ್ಲರಿಗೂ ಸಂತೋಷವನ್ನು, ಹೊಸ ಯಶಸ್ಸನ್ನು ತಂದುಕೊಡ್ಲಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.